ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ನೋಡ್ತಾನೆ ಇದ್ದೀವಿ ಕಳೆದ ಒಂದು ವಾರದಿಂದ ಸುಗಮವಾಗಿ ಕಲಾಪ ನಡೆಯಲಿಕ್ಕೆ ಬಿಡ್ತಾ ಇಲ್ಲ. ರಾಜ್ಯದ ಜನ ಉಗಿತಾ ಇದ್ದಾರೆ, ನಮ್ಮ ಸಮಸ್ಯೆಗಳನ್ನು ನೀವು ಆಲಿಸಿ ಅಂತ ನಿಮ್ಮ ನಾರು ಕಳಿಸಿದ್ರೆ ಅಲ್ಲಿ ನೋಡಿದ್ರೆ ಹಾಡು ಹೇಳ್ತಾ ಕೂತಿದ್ದೀರಿ ಅಂತೇಳಿ. ಅವರು ಬಿಡ್ತಾ ಇಲ್ಲ, ಇವರು ಪಟ್ಟನ್ನ ಸಡಿಲಿಸ್ತಾ ಇಲ್ಲ. ಅಧಿವೇಶನ ಕಂಪ್ಲೀಟ್ ಆಗಿ ಈ ನಾಗೇಂದ್ರ ವಿಚಾರದಲ್ಲಿ ಬಲಿಯಾಗ್ಬಿಡುತ್ತಾ ಹಂಗಾದ್ರೆ? ಪ್ರಭು, ಈಗಾಗಲೇ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಕಲಾಪ ವಿಧಾನಮಂಡಲದ ಅಧಿವೇಶನ ಪ್ರಾರಂಭವಾಗಿ ಈಗಾಗಲೇ 8 ದಿನಕ್ಕೆ ಕಾಲಿಟ್ಟಿದೆ. ಇವತ್ತು 8ನೇ ದಿನ. ಅದರಲ್ಲಿ 6 ದಿನಗಳ ಕಾಲ ಕೇವಲ ನಾಗೇಂದ್ರ ಅವರ ರಾಜೀನಾಮೆಗೆ ಪಟ್ಟನ್ನ ಹಿಡಿದು ಭಾರತೀಯ ಜನತಾ ಪಕ್ಷ JDS ಶಾಸಕರು ಮಾಡ್ತಾ ಇರುವಂತಹ ಪ್ರತಿಭಟನೆಗೆ ಬಲಿಯಾಗಿದೆ. ಯಾಕೆಂದ್ರೆ ಬೇರೆ ಬೇರೆ ಚರ್ಚೆಗಳಿದೆ. ನೀವು ಹೇಳಿದಾಗೆ ಇವತ್ತು ರಾಜ್ಯದಲ್ಲಿ ಭೀಕರವಾದಂಥ ಬರಗಾಲ ಇದೆ, ಜನಜಾನುವಾರುಗಳಿಗೆ ಇವತ್ತು ಕುಡಿಯೋ ನೀರು ಸಿಗ್ತಾ ಇಲ್ಲ. ಸುಮಾರು ಹಲವು ಜಿಲ್ಲೆಗಳಲ್ಲಿ 15ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಇವತ್ತಿನವರೆಗೆ ಬೆಳೆಯನ್ನ ಬೆಳೆಯೋದಕ್ಕೆ ಆಗಿಲ್ಲ. ಕಾರಣ ಮಳೆ ಇಲ್ಲದೆ ಬೆಳೆಯನ್ನೇ ಹಾಕಿಲ್ಲ, ಬಿತ್ತನೆಯನ್ನ ಮಾಡಿಲ್ಲ. ಸೊ ಇನ್ನ ಕೆಲವು ಕಡೆಗಳಲ್ಲಿ ಅಲ್ಪ ಸ್ವಲ್ಪ ಮಳೆ ಬರ್ತಾ ಇದೆ, ಅಲ್ಲಿ ಬಿತ್ತನೆ ಕಾರ್ಯ ತಡವಾಗಿ ಪ್ರಾರಂಭವಾಗ್ತಾ ಇದೆ. ಸೊ ಇಂತಹ ಒಂದು ಪರಿಸ್ಥಿತಿ ಇರುವಂತಹ ಸಂದರ್ಭದಲ್ಲಿ ಆ ಬರದ ಬಗ್ಗೆ ಇಲ್ಲಿ ಚರ್ಚೆಯನ್ನ ಮಾಡಬೇಕಾಗತ್ತೆ. ಜನಸಾಮಾನ್ಯರ ತೆರಿಗೆ ಹಣದಲ್ಲಿ ಇವತ್ತು ಸದನವನ್ನ ನಡೆಸಲಾಗ್ತಾ ಇದೆ. ಸದನ ನಡೆಯುವಂತಹ ಕಾರಣ ಯಾರು ಜನಪ್ರತಿನಿಧಿಗಳಾಗಿ ಬಂದಿರ್ತಾರೆ, ಅಂದ್ರೆ ಜನರಿಂದ ನೇರವಾಗಿ ಆಯ್ಕೆಯಾಗಿ ಬಂದಿರ್ತಾರೆ ಜನಪ್ರತಿನಿಧಿಗಳು, ಅವರು ಈ ಸದನದಲ್ಲಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸೋದಕ್ಕೆ ಅವಕಾಶಗಳು ಸಿಗುತ್ತೆ. ಅಂದ್ರೆ ಜನರು ಮಾತನಾಡೋದಕ್ಕೆ ಬರೋದಿಲ್ಲ, ಸರ್ಕಾರದ ಗಮನವನ್ನು ಸೆಳೆಯೋದಕ್ಕೆ ಬರೋದಿಲ್ಲ. ಆ ಜನರ ಧ್ವನಿಯಾಗಿ ಶಾಸಕರು ಸದನದ ಒಳಗಡೆ ತಮ್ಮ ಜನರ ಪರವಾಗಿ ಧ್ವನಿಯನ್ನ ಎತ್ತಬೇಕಾಗತ್ತೆ. ಅಂತಹ ಅವಕಾಶಗಳು ಇಲ್ಲಿ ಇರುತ್ತೆ. ತಮ್ಮ ಕ್ಷೇತ್ರದ ಬಗ್ಗೆ, ತಮ್ಮ ಕ್ಷೇತ್ರದಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ, ತಮ್ಮ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಸದನದಲ್ಲಿ ಗಮನವನ್ನ ಸೆಳೆದು ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಳುವಂತಹ ಒಂದು ಅವಕಾಶ ಈ ಸದನದಲ್ಲಿ ಇರುತ್ತೆ. ಆದ್ರೆ ಈಗ ನೋಡ್ತಾ ಇದ್ರೆ ಕಳೆದ 6 ದಿನಗಳಿಂದಲೂ ಕೂಡ ಕೇವಲ ನಾಗೇಂದ್ರ ಅವರ ವಿಚಾರದಲ್ಲೇ ಪ್ರತಿಭಟನೆ, ಸದ್ದುಗದ್ದಲ, ಇದರಲ್ಲೇ ಸದನ. ಅಂದ್ರೆ ಶಿವಕುಮಾರ್, ಈಗ ನಿಗದಿತ ಸಮಯದ ಒಳಗಡೆ ಈಗ ಸೆಷನ್ ಮುಗಿಯುತ್ತಾ ಅಥವಾ ಏನಾದರೂ ವಿಸ್ತರಣೆ ಆಗುತ್ತಾ? ಈಗ ಅಲ್ಲಿ ಮೊಗಸಾಲಿಲ್ ಆಗಿರುವಂತ ಚರ್ಚೆಗಳೇನು ಇದನ್ನ ಎಕ್ಸ್ಟೆಂಡ್ ಆಗ್ಬೋದಾ ಅಂತ ಹೆಂಗಿದು? ಪ್ರಭು, ಈಗ ಒಂದು ಕಡೆ ಅಹೋರಾತ್ರಿ ಪ್ರತಿಭಟನೆಗೆ ಇವತ್ತು ಬಿಜೆಪಿ ಪ್ರತಿಪಕ್ಷ ನಾಯಕರಾಗಿರುವಂತಹ ಅಶೋಕ್ ಅವರು ಘೋಷಣೆಯನ್ನ ಮಾಡಿದ್ದಾರೆ ಸದನದ ಒಳಗೆ. ಸೊ ಹಾಗಾಗಿ ಈಗ ಕಂಟಿನ್ಯೂ ಆಗುತ್ತೆ ಅವರ ಪ್ರತಿಭಟನೆ, ರಾತ್ರಿ ಕೂಡ ಇರುತ್ತೆ. ನಾಗೇಂದ್ರ ಅವರ ರಾಜೀನಾಮೆ ನೀವು ಯಾವಾಗ ಪಡಿತೀರಿ ಅಲ್ಲಿಯವರೆಗೂ ಕೂಡ ನಮ್ಮ ಹೋರಾಟವನ್ನ ಸದನದ ಒಳಗೆ ಸದನದ ಹೊರಗೆ ಕೂಡ ನಾವು ಮಾಡ್ತೇವೆ, ನಾವು ಬಿಡೋದಿಲ್ಲ ಅನ್ನುವಂತ ಎಚ್ಚರಿಕೆಯನ್ನ ಈಗಾಗಲೇ ಸರ್ಕಾರಕ್ಕೆ ರವಾನೆ ಮಾಡಿದ್ದಾರೆ. ಈ ಕಡೆ ಸರ್ಕಾರ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡ್ಕೊಳ್ತಾ ಇಲ್ಲ, ಸರ್ಕಾರ ಕೂಡ ಮೊಂಡು ಹಠಕ್ಕೆ ಬಿದ್ದಿದೆ. ಯಾಕೆಂದ್ರೆ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡ್ಕೊಂಡ್ರೆ ಏನಾಗತ್ತೆ ಅಂದ್ರೆ ಸರ್ಕಾರ ಮತ್ತೆ ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗತ್ತೆ. ನೋಡು, ಬಿಜೆಪಿ JDS ಪ್ರತಿಭಟನೆಗೆ ಎದುರಿ ಸರ್ಕಾರ ಅವರ ರಾಜೀನಾಮೆಯನ್ನ ಪಡ್ಕೊಂಡಿದೆ ಅನ್ನುವಂತಹ ಸಂದೇಶ ಜನಸಾಮಾನ್ಯರಿಗೆ ಹೋಗುತ್ತೆ. ಆ ಒಂದು ಕಾರಣಕ್ಕೆ ಸರ್ಕಾರ ಕೂಡ ಹಿಂದೇಟಾಗ್ತಾ ಇದೆ. ಈ ಕಡೆ ಪ್ರತಿಪಕ್ಷಗಳು ನಾವು ಹೋರಾಟವನ್ನ ಆರಂಭ ಮಾಡಿದ್ದೇವೆ, ರಾಜೀನಾಮೆ ಕೊಡುವವರೆಗೆ ನಾವು ಬಿಡೋದು ಬೇಡ ಅನ್ನುವಂತಹ ಆಟಕ್ಕೆ ಇವರು ಕೂಡ ಬಂದಿದ್ದಾರೆ. ಯಾಕೆಂದ್ರೆ ಇದರಿಂದ ರಾಜಕೀಯ ಮೈಲೇಜ್ ಸಿಗತ್ತೆ ಪ್ರತಿಪಕ್ಷಗಳಿಗೂ ಕೂಡ. ಈಗೇನಾದ್ರೂ ಅವರು ಕೈ ಬಿಟ್ಟಿದ್ದೇ ಆದ್ರೆ ನೋಡಪ್ಪ, ಸುಮ್ಮನೆ ಕಾಟಾಚಾರಕ್ಕೆ ಒಂದು ಪ್ರತಿಭಟನೆಯನ್ನ ಮಾಡಿದ್ರು, ನಂತರ ಹಿಂದಕ್ಕೆ ಸರಿದ್ರು ಅನ್ನುವಂತ ಅಪವಾದ ಪ್ರತಿಪಕ್ಷಗಳಿಗೆ ಹೋಗುತ್ತೆ. ಸೊ ಆ ಕಾರಣಕ್ಕೆ ಅವರು ಕೂಡ ಜಗ್ತಾ ಇಲ್ಲ. ಬಹುತೇಕವಾಗಿ ಇವತ್ತು 8 ಬಿಲ್ಗಳನ್ನ ಸದನದಲ್ಲಿ ಯಾವುದೇ ಚರ್ಚೆ ಇಲ್ಲದೆ ಇವತ್ತು ಅಂಗೀಕಾರವನ್ನ ವಿಧಾನಸಭೆಯಲ್ಲಿ ಮಾಡಲಾಗಿದೆ. ವಿಧಾನ ಪರಿಷತ್ನಲ್ಲೂ ಕೂಡ ಈಗ ಬಿಲ್ಗಳ ಅಂಗೀಕಾರ ನಡೀತಾ ಇದೆ. 8 ಬಿಲ್ಗಳಿಗೆ ಅಲ್ಲಿ ಮೇಲ್ಮನೆಯಲ್ಲಿ ಅಂಗೀಕಾರ ಸಿಕ್ಕಿದ್ದೇ ಆದ್ರೆ ಮತ್ತೆ ಕೆಳಮನೆಗೆ ಬರುತ್ತೆ. ಇಲ್ಲಿ ವಿಧಾನಸಭೆಯಲ್ಲಿ ಮತ್ತೊಮ್ಮೆ ಆ ಬಿಲ್ಗಳನ್ನ ಪಾಸ್ ಮಾಡ್ಕೊಂಡಿದ್ದೇ ಆದ್ರೆ ಬಹುತೇಕವಾಗಿ ಇವತ್ತೇ ಸದನವನ್ನ ಮೊಟಕು ಮಾಡುವಂತ ಒಂದು ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಬಹುದು ಪ್ರಭು. ಯಾಕೆಂದ್ರೆ ಅಹೋರಾತ್ರಿ ಧರಣಿಗೆ ಕೊಟ್ಟಿದ್ದೇ ಆದ್ರೆ, ಅವಕಾಶವನ್ನ ಮಾಡಿಕೊಟ್ಟಿದ್ದೇ ಆದ್ರೆ ಅದರ ಒಂದು ಕ್ರೆಡಿಟ್ ಪ್ರತಿಪಕ್ಷಗಳಿಗೆ ಹೋಗುತ್ತೆ ಅನ್ನುವಂತಹ ಅಂಜಿಕೆ ಇವತ್ತು ಆಡಳಿತ ಪಕ್ಷದ ನಾಯಕರಲ್ಲಿದೆ. ಹಾಗಾಗಿ ಸದನವನ್ನ ಅನಿರ್ದಿಷ್ಟಾವಧಿಗೆ ಇವತ್ತೇ ಮುಂದೂಡುವಂತಹ ಚಿಂತನೆಗಳನ್ನ ಈಗಾಗಲೇ ಮಾಡಲಾಗ್ತಾ ಇದೆ. ಸಂಜೆ 6 ಗಂಟೆಗೆ ಒಂದು ಸಭೆಯನ್ನ ಕರೆಯಲಾಗಿದೆ. ಆ ಸಭೆಯ ನಂತರದಲ್ಲಿ ಇದರ ಬಗ್ಗೆ ಅಧಿಕೃತವಾಗಿ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು ಪ್ರಭು. ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.